ಹರಿತೋಪಲಾಭಂ ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣವಿಜ್ಞಾನದಮಾನತೋऽಸ್ಮಿ ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾದ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಶ್ರೀಗುರುಭ್ಯೋ ನಮಃ ಹರಿಃ ಓಂ. ಶ್ರೀಮದ್ಭಾಗವತದ ಚತುರ್ಥ ಸ್ಕಂದದ 17ನೇ ಅಧ್ಯಾಯದಲ್ಲಿ ಇವತ್ತು ಯ 27ನೇ ಶ್ಲೋಕ. ಪುಮಾನ್ ಯೋಷಿದುತ ಕ್ಲೀಬ ಆತ್ಮಸಂಭಾವನೋಧಮಃ ಭೂತೇಷು ನಿರನುಕ್ರೋಶೋ ನೃಪಾಣಾಂ ತದ್ವಧೋ ವರಃ. ಪೃಥು ಮಹಾರಾಜ ಭೂದೇವಿಯನ್ನ ಕೊಂದು ಬಿಡ್ತೇನೆ ಅಂತ ಹೊರಟಿದ್ದಾನೆ. ನೀನು ಅಪರಾಧವನ್ನ ಮಾಡಿದ್ದಿ ಅಂತ ಪೃಥು ಹೇಳಿದ. ಅವಳು ನಾನು ನಿರಪರಾಧಿ ಮತ್ತು ನಾನು ಒಂದು ಹೆಣ್ಣನ್ನ ತಪ್ಪು ಮಾಡಿದರೂ ಕೂಡ ಅವಳು ಒಂದು ಹೆಣ್ಣು ಅಂತ ಹೇಳಿ ಸಾಮಾನ್ಯ ಜನರು ಕೂಡ ಅವಳ ಮೇಲೆ ಕೈ ಮಾಡೋದಿಲ್ಲ. ಅಂದಮೇಲೆ ನೀನು ರಾಜಾಧಿರಾಜ ಕರುಣಾಳು, ನೀನು ಕೈ ಮಾಡೋದು ಸರಿಯಲ್ಲ ಅಂತ ಅವಳು ಕಾರಣ ಕೊಟ್ಟಿದ್ಲು. ಅದರಲ್ಲಿ ಮೊದಲನೇ ಕಾರಣ ಅದನ್ನ ನಿರಾಕರಣೆ ಮಾಡಿದ ಪೃಥು ಮಹಾರಾಜ. ನೀನು ತಪ್ಪು ಮಾಡಿದ್ದಿ, ಅಕೃತ ಕಿಲ್ಬಿಷಾಮ್ ಅಂತ ಅವಳು ಹೇಳಿದ್ಲು, ನಾನು ತಪ್ಪು ಮಾಡಿಲ್ಲ ಅಂತ. ಆದರೆ ತಪ್ಪು ಮಾಡಿದ್ದಿ ಅನ್ನೋದನ್ನ ತೋರಿಸಿಕೊಟ್ಟ. ಯಾಕೆ ಅಂದ್ರೆ ಯಜ್ಞದಲ್ಲಿ ಭೂಸ್ವಾಹ ಅಂತ ಹೇಳಿ ಹವಿರ್ಭಾಗವನ್ನ ಕೊಡೋದನ್ನ ನೀನು ಸ್ವೀಕಾರ ಮಾಡಿದ್ದಿ, ಆದರೆ ನಮಗೆ ಧನಧಾನ್ಯಗಳನ್ನ ಕೊಡ್ತಿಲ್ಲ, ಆದ್ರಿಂದ ನೀನು ಅಪರಾಧಿಯಾಗಿದ್ದಿ ಅಂತ ತೋರಿಸಿಕೊಟ್ಟ. ಈಗ ಇನ್ನೊಂದು ಕಾರಣ ಅವಳು ಹೇಳಿದ್ದು, ನಾನು ಒಂದು ಸ್ತ್ರೀ, ಹೆಣ್ಣಿನ ಮೇಲೆ ಸಾಮಾನ್ಯ ಜನರು ಕೈ ಮಾಡೋದಿಲ್ಲ, ನೀನು ಯಾಕೆ ನನ್ನ ಮೇಲೆ ಆಕ್ರಮಣ ಮಾಡ್ತಾ ಇದ್ದಿ ಅಂತ ಈ ಎರಡನೇ ಪ್ರಶ್ನೆಗೆ ಈ ಶ್ಲೋಕದಲ್ಲಿ ಉತ್ತರವನ್ನ ಕೊಡ್ತಾ ಇದ್ದಾನೆ ಪೃಥು ಮಹಾರಾಜ. ಸ್ತ್ರೀವಧ ಅಂತನ್ನೋದು ದೋಷ ಅಲ್ಲ. ಯಾವಾಗ ಅಂತಂದ್ರೆ
ಯಾವುದೇ ಒಂದು ಪ್ರಾಣಿಗಳ ಮೇಲೆ ನಿರ್ದಯನಾಗಿದ್ದು ತನ್ನನ್ನೇ ತಾನು ಯಾರು ಆದರ ಮಾಡಿಕೊಳ್ತಾನೋ ಅಂಥವನು, ಅದು ಪುರುಷನೇ ಆಗಿರಲಿ, ಸ್ತ್ರೀ ಆಗಿರಲಿ, ಅಥವಾ ನಪುಂಸಕನೇ ಆಗಿರಲಿ, ಅವನು ಅಧಮ. ಅಂಥವನನ್ನ ಸಂಹಾರ ಮಾಡೋದು ರಾಜನಿಗೆ ದೋಷ ಅಲ್ಲ. ರಾಜನಿಗೆ ಅದು ಪಾಪಕರ ಅಲ್ಲ. ಸಾಮಾನ್ಯ ಜನರಿಗಾಗುವಾಗ ಬೇರೆ ವಿಷಯ. ಒಬ್ಬ ರಾಜನಾದವನು, ಅದು ಸ್ತ್ರೀ ಆಗಿರಲಿ, ಪುರುಷರಾಗಿರಲಿ, ಅಥವಾ ನಪುಂಸಕರೇ ಆಗಿರಲಿ, ಪುಮಾನ್ ಯೋಷಿದುತ ಕ್ಲೀಬಃ. ಕ್ಲೀಬ ಅಂದ್ರೆ ನಪುಂಸಕರು, ಪುಮಾನ್ ಅಂದ್ರೆ ಪುರುಷರು, ಯೋಷಿತ್ ಅಂದ್ರೆ ಸ್ತ್ರೀಯರು. ಪುಮಾನ್ ಯೋಷಿತ್ ಉತ ಕ್ಲೀಬಃ, ಯಾರೇ ಆಗಿರಲಿ, ಮೂರರಲ್ಲಿ ಯಾರಾಗಿದ್ರೂ ಕೂಡ ಆತ್ಮಸಂಭಾವನಃ ಅಧಮಃ. ಭೂತೇಶು ನಿರನುಕ್ರೋಶಃ ಆತ್ಮಸಂಭಾವನಃ ಅಧಮಃ. ಭೂತೇಶು ನಿರನುಕ್ರೋಶಃ, ಪ್ರಾಣಿಗಳಲ್ಲಿ ದಯೆಯನ್ನ ತೋರಿಸದೇ ಇರತಕ್ಕಂತಹ ಒಬ್ಬ ವ್ಯಕ್ತಿ, ತನ್ನನ್ನ ತಾನೇ ಆದರ ಮಾಡ್ಕೊಳ್ತಕ್ಕಂಥವನು ಯಾರಿದ್ದಾನೆ, ಅಂಥವನು ಯಾರೇ ಆಗಿರಲಿ, ಹೆಣ್ಣಾಗಿರ್ಲಿ, ಗಂಡಾಗಿರ್ಲಿ, ಅಥವಾ ನಪುಂಸಕನಾಗಿರ್ಲಿ, ಅವನು ಅಧಮ. ಅಂಥವನನ್ನ ಸಂಹಾರ ಮಾಡೋದು ರಾಜರಿಗೆ ದೋಷ ಅಲ್ಲ, ಅದು ವರಹ. ಶ್ರೇಷ್ಠ ತದ್ವದೋ ವರಹ ಅಂತ. ನೃಪಾಣಾಂ ತದ್ವದೋ ವರಹ. ರಾಜರಿಗಾಗುವಾಗ ಅಂಥವರನ್ನ ಸಂಹಾರ ಮಾಡೋದು ಅದು ಧರ್ಮವೇ ಆಗಿದೆ. ಪುಮಾನ್ ಯೋಷಿದುತ ಕ್ಲೀಬ ಆತ್ಮಸಂಭಾವನೋಧಮಃ. ಭೂತೇಷು ನಿರನುಕ್ರೋಶೋ ನೃಪಾಣಾಂ ತದ್ವಧೋ ವರಹ. ತ್ವಾಂ ಸ್ತಬ್ಧಾಂ ದುರ್ಮದಾಂ ನೀತ್ವಾ ಮಾಯಾಗಾಂ ತಿಲಶರೈಃ ಆತ್ಮಯೋಗಬಲೇನೇಮಾ ಧಾರಯಿಷ್ಯಾಮ್ಯಹಂ ಪ್ರಜಾಃ. ಇನ್ನೊಂದು, ಗೋರೂಪವನ್ನ ತಾಳಿ ಬಂದಿದ್ದಾಳೆ ಇವಾಗ. ಗೋವುಗಳನ್ನ ಎಲ್ಲರೂ ಕೂಡ ಪ್ರೀತಿಯಿಂದ ಕಾಣ್ತಾರೆ. ಗೋವುಗಳ ಮೇಲೆ ಯಾರೂ ಕೂಡ ಕೈ ಮಾಡೋದಿಲ್ಲ. ಹಾಗಾಗಿ ನಾನು ಗೋರೂಪವನ್ನು ತಾಳಿ ಬಂದರೆ ನನ್ನನ್ನು ಬಿಟ್ಟು ಬಿಡ್ತಾನೆ ಅಂತ ಅನ್ನೋ ಒಂದು ಕಲ್ಪನೆಯಿಂದ ಗೋರೂಪವನ್ನು ತಾಳಿ ಬಂದಿದ್ದಾಳೆ ಭೂದೇವಿ. ಅದಕ್ಕೂ ಈಗ ಪೃಥು ಮಹಾರಾಜ ಕಾರಣವನ್ನು ಹೇಳ್ತಾನೆ. ನೀನು ಗರ್ವದಿಂದ, ಮದದಿಂದ ಕೊಬ್ಬಿ ಕಪಟದಿಂದ ಗೋರೂಪವನ್ನ ತಾಳಿ ಬಂದಿದ್ದಿ. ಗೋರೂಪವನ್ನ ತಾಳಿದ ತಕ್ಷಣದಲ್ಲೇನೆ ಎಲ್ಲರೂ ಸಾತ್ವಿಕರಾಗೋದಿಲ್ಲ. ನೀನು ಕಪಟದಿಂದ, ಮೋಸದಿಂದ ಗೋರೂಪವನ್ನ ತಾಳಿ ಬಂದಿದ್ದಿ. ಮಾಯಾಗಾಮ್, ಮೋಸದಿಂದ ನೀನು ಗೋರೂಪವನ್ನ ತಾಳಿದ್ದಿ. ದುರ್ಮದಾಂ, ಮದದಿಂದ ಕೊಬ್ಬಿ ಬಿಟ್ಟಿದ್ದಿ. ಗರ್ವಿಷ್ಠೆಯಾಗಿದ್ದಿ ನೀನು, ಬಹಳ ಗರ್ವ ಇದೆ ನಿನಗೆ, ಮದ ಇದೆ. ಆ ಥರ ಮದದಿಂದ ಕೊಬ್ಬಿ, ಗರ್ವದಿಂದ ಕೂಡಿ, ಮೋಸದಿಂದ, ಕಪಟದಿಂದ ಗೋರೂಪವನ್ನ ತಾಳಿದ್ದಿ. ಆದ್ದರಿಂದ ನಿನ್ನನ್ನು ನಾನು ಬಾಣಗಳಿಂದ ತುಂಡು ತುಂಡಾಗಿ ಕತ್ತರಿಸಿ ಹಾಕಿ ಬಿಡ್ತೇನೆ ಅಂತಾಳೆ. ಪೃಥು ಮಹಾರಾಜ ಆ ಭೂದೇವಿಗೆ ಹೇಳ್ತಾ ಇದ್ದಾನೆ, ಆದ್ದರಿಂದ ನಾನು ನಿನ್ನನ್ನ ಈ ಬಾಣದಿಂದ ಶರೈಹಿ ತಿಲಶಃ ತುಂಡು ತುಂಡು ಮಾಡಿಬಿಡ್ತೇನೆ. ಆಮೇಲೆ ಮತ್ತೊಂದು ಪ್ರಶ್ನೆಯನ್ನು ಅವಳು ಕೇಳಿದ್ಲು. ಏನು ಅಂದರೆ, ನಾನು ಹಡಗಿನಂತೆ ನೀರಿನ ಮಧ್ಯದಲ್ಲಿ ಎಲ್ಲರನ್ನೂ ನಾನು ಧಾರಣೆ ಮಾಡಿದ್ದೇನೆ. ನನ್ನನ್ನು ನೀನು ಸಂಹಾರ ಮಾಡಿ ಮುಂದೆ ಈ ಪ್ರಜೆಗಳನ್ನ, ನಿನ್ನನ್ನ ಹೇಗೆ ಧಾರಣೆ ಮಾಡ್ತಿದ್ದೀ? ನೀರಿನಲ್ಲಿ ಮುಳುಗದೇ ಇರುವಂತೆ, ನೀರಿನ ಮೇಲೆ ಹಡಗು ನಿಂತು ಎಲ್ಲರಿಗೂ ಆಶ್ರಯವನ್ನು ಕೊಡುವಂತೆ ಭೂದೇವಿ ನೀರಿನ ಮೇಲೆ ಹಡಗಿನಂತೆ ತಾನು ನಿಂತು ಎಲ್ಲರಿಗೂ ಆಶ್ರಯವನ್ನು ಕೊಟ್ಟಿದ್ದಾಳೆ. ಅದನ್ನು ಅವಳು ಹೇಳ್ಕೊಂಡ್ಳು.
ನನ್ನನ್ನು ನೀನು ಕೊಂದು ಈ ಈ ಜನಗಳನ್ನ ಲೋಕವನ್ನ ಹೇಗೆ ಧಾರಣೆ ಮಾಡ್ತಿದ್ದೀ ಅಂತ ಒಂದು ಪ್ರಶ್ನೆಯನ್ನ ಅವಳೇನು ಮಾಡಿದ್ಲು. ಅದಕ್ಕೂ ಕೂಡ ಈಗ ಉತ್ತರವನ್ನ ಕೊಡ್ತಾ ಇದ್ದಾನೆ ಪೃಥು ಮಹಾರಾಜ. ನನ್ನ ಸಾಮರ್ಥ್ಯದಿಂದಲೇನೆ ನಾನು ಈ ಎಲ್ಲ ಪ್ರಜೆಗಳನ್ನ ನಾನು ಧಾರಣೆ ಮಾಡ್ತೇನೆ ಅಂತಾನೆ. ಆತ್ಮಯೋಗ ಬಲೇನ ಇಮಾಹ ಧಾರಯಿಷ್ಯಾಮಿ. ನೀನು ಇಲ್ಲದೇ ಇದ್ರೂ ಪರವಾಗಿಲ್ಲ, ನಾನು ಎಲ್ಲ ಪ್ರಜೆಗಳನ್ನ ನನ್ನ ಯೋಗ ಬಲದಿಂದಲೇ ನಾನು ಧಾರಣೆ ಮಾಡ್ತೇನೆ, ನನ್ನ ಸಹಜವಾದ ಸಾಮರ್ಥ್ಯದಿಂದಲೇ ನಾನು ಧಾರಣೆ ಮಾಡ್ತೇನೆ ಅಂತ. ಭೂಮಿ ಇಲ್ಲದೇ ಇದ್ರೂ ಕೂಡ ನೀರಿನಲ್ಲಿ ಜನರು ಮುಳುಗದೇ ಇರುವಂತೆ ಆ ಭೂಮಿ ಯಾವ ರೀತಿಯಲ್ಲಿ ಎಲ್ಲರನ್ನೂ ಧಾರಣೆ ಮಾಡಿದ್ದಾಳೋ ಹಾಗೆ ನಾನೇ ನನ್ನ ಯೋಗ ಸಾಮರ್ಥ್ಯದಿಂದಲೇನೆ ನಾನು ಎಲ್ಲವನ್ನು ಧಾರಣೆ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ ಪೃಥು ಮಹಾರಾಜ. ತ್ವಾಂ ಸ್ತಬ್ಧಾಂ ದುರ್ಮದಾಂ ನಿತ್ವಾ ಮಾಯಾಗಾಂ ತಿಲಶಶ್ಚರೈಃ ಆತ್ಮಯೋಗ ಬಲೇನೇಮಾ ಧಾರಯಿಷ್ಯಾಮ್ಯಹಂ ಪ್ರಜಾಃ ಏವಂ ಮನ್ಯುಮಯೀಂ ಮೂರ್ತಿಂ ಕೃತಾಂತಮಿವ ಬಿಭ್ರತಂ ಪ್ರಣತಾ ಪ್ರಾಂಜಲಿ ಪ್ರಾಹ ಮಹೀ ಸಂಜಾತ ವೇಪಥುಃ. ಈ ರೀತಿ ಪೃಥು ಮಹಾರಾಜ ಕೋಪದಿಂದ ಆ ಭೂದೇವಿಯನ್ನ ಕೊಂದು ಬಿಡ್ತೇನೆ ಅಂತ ಭಯಂಕರವಾದ ರೂಪವನ್ನ ತಾಳಿ ಆಕ್ರಮಣ ಮಾಡ್ತಾ ಇರುವಾಗ ಅವಳಿಗೆ ಭಯ ಆಗಿ ಹೋಯ್ತು. ಅವಳು ಹೇಳಿದ ಎಲ್ಲ ಕಾರಣಗಳನ್ನು ಕೂಡ ತಿರಸ್ಕಾರ ಮಾಡಿ ಆಯಿತು. ಅವಳು ಅಪರಾಧಿ ಆಗಿದ್ದಾಳೆ, ಅವಳನ್ನ ಕೊಂದೇ ತೀರ್ತೇನೆ ಅಂತ ರಾಜ ಅವಳು ತಪ್ಪಿಸ್ಕೊಳ್ಳಿಕ್ಕೆ ಏನೇನು ಕಾರಣಗಳನ್ನು ಹೇಳಿದ್ಲೋ ಆ ಎಲ್ಲ ಕಾರಣಗಳಿಗೆ ಸಮರ್ಪಕವಾದ ಉತ್ತರಗಳನ್ನು ಕೊಟ್ಟಾಯ್ತು, ಇನ್ನೇನು ಬಾಕಿ ಇಲ್ಲ. ಹಾಗಾಗಿ ಈಗ ಅವಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಎದುರಿಗೆ ನಿಂತಹ ಪೃಥು ಯಮನಂತೆ ಕಾಣ್ತಾ ಇದ್ದಾನಂದ ಅವಳಿಗೆ. ಕಾಲಯಮ ಯಾವ ರೀತಿ ಪ್ರಾಣವನ್ನು ತಗೊಳ್ಳಿಕ್ಕೆ ಬಂದಿರ್ತಾನೋ ಆ ರೀತಿ ಅವಳಿಗೆ ಭಾಸವಾಗ್ತಾ ಇದೆ. ಕೃತಾಂತಮಿವ ಬಿಭ್ರತಂ ಅಂತ. ಕೃತಾಂತ ಅಂದ್ರೆ ಕಾಲಯಮ. ಅವನು ಬಂದು ಪ್ರಾಣವನ್ನು ತಗೊಳ್ಳಿಕ್ಕೆ ಬಂದು ನಿಂತಾಗ ಹೇಗೋ ಹಾಗೆ ಆ ರೀತಿ ಯಮನಂತೆ ಆಕಾರವನ್ನ ತಾಳಿ ಕಾಣ್ತಾ ಇರ್ತಕ್ಕಂಥ ರಾಜನನ್ನ ಭೂದೇವಿ ನಮಸ್ಕಾರ ಮಾಡಿದ್ಲಂತೆ. ಕೈ ಮುಗಿದು ಸಂಜಾತ ವೇಪತು, ನಡುಗುತ್ತಾ ಮೈ ನಡುಗುತ್ತಾ ಇದೆ, ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾಳೆ. ಏವಂ ಮನ್ಯುಮಯೀಂ ಮೂರ್ತಿಂ ಕೃತಾಂತಮಿವ ಬಿಭ್ರತಂ ಪ್ರಣತಾ ಪ್ರಾಂಜಲಿ ಪ್ರಾಹ ಮಹೀ ಸಂಜಾತ ವೇಪಥುಃ. ಧರಣ್ಯುವಾಚ ನಮಃ ಪರಸ್ಮೈ ಪುರುಷಾಯ ಮಾಯಯಾ ವಿನ್ಯಸ್ತಮಾಯಾತನವೇ ಗುಣಾತ್ಮನೇ ನಮಸ್ವರೂಪಾನುಭವೇನ ನಿರ್ಧುತ ದ್ರವ್ಯಕ್ರಿಯಾಕಾರಕ ವಿಭ್ರಮೋರ್ಮಯೇ. ಇಲ್ಲಿ ಭೂದೇವಿ ಪೃಥು ಮಹಾರಾಜನಿಗೆ ಕೈ ಮುಗಿದು ಆ ಪೃಥು ಮಹಾರಾಜನನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾಳೆ. ಇಲ್ಲಿ ಹೇಳುವ ಎಲ್ಲ ಮಾತುಗಳು ಪೃಥು ಮಹಾರಾಜನ ಒಳಗೆ ಆವಿಷ್ಟನಾದಂತಹ ಭಗವಂತನಿಗೆ ಸಲ್ಲತಕ್ಕಂತಹ ಮಾತುಗಳು. ಯಾಕೆಂದ್ರೆ ಅವಳಿಗೆ ಗೊತ್ತಿದೆ ಈ ಎಲ್ಲ ಕೆಲಸವನ್ನ ಮಾಡೋನು ಆ ಪೃಥುವಿನ ಒಳಗೆ ಆವಿಷ್ಟನಾಗಿರ್ತಕ್ಕಂತಹ ಭಗವಂತ ಅನ್ನೋ ವಿಷಯ ಆ ಭೂದೇವಿಗೆ ಗೊತ್ತಿರೋದ್ರಿಂದ ಅವಳು ಆ ಒಳಗಿರುವ ಭಗವಂತನನ್ನೇ ಸ್ತೋತ್ರ ಮಾಡ್ತಾ ಇದ್ದಾಳೆ. ಪೃಥುವಿನ ಒಳಗೆ ಆವಿಷ್ಟನಾದಂತಹ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾಳೆ. ಹೇ ಪರಮಪುರುಷ, ನಿನಗೆ ನಮಸ್ಕಾರ ಅಂತಾಳೆ. ನಮಃ ಪರಸ್ಮೈ, ಪರಸ್ಮೈ ನಮಃ, ಪರಮಪುರುಷನಾಗಿರ್ತಕ್ಕಂತಹ ನಿನಗೆ ನಮಸ್ಕಾರ. ನೀನು ಮಾಯೆಯ ವಿನ್ಯಸ್ತ ಮಾಯಾತನವೇ, ನಿನ್ನ ಇಚ್ಛೆಯಂತೆ ಪ್ರಕೃತಿಯಿಂದ
ಬ್ರಹ್ಮಾದಿಗಳ ಶರೀರವನ್ನು ನಿರ್ಮಾಣ ಮಾಡ್ತಿದ್ದಿ. ನಿನ್ನ ಶರೀರ ಪ್ರಕೃತಿಯಿಂದ ನಿರ್ಮಿತವಾದದ್ದಲ್ಲ, ಪ್ರಕೃತಿಯ ಸತ್ವರಜಸ್ತಮೋ ಗುಣಗಳಿಂದ ರಹಿತವಾದದ್ದು, ಜ್ಞಾನಾನಂದ ಸ್ವರೂಪವಾಗಿರ್ತಕ್ಕಂಥದ್ದು ನಿನ್ನ ಶರೀರ. ಗುಣಾತ್ಮನೆ, ನೀನು ಗುಣಸ್ವರೂಪಿಯಾಗಿದ್ದಿ. ಜ್ಞಾನಾನಂದಾದಿ ಗುಣಗಳೇ ನಿನ್ನ ಸ್ವರೂಪ. ಆದ್ದರಿಂದ ನೀನು ನಿನ್ನ ಸ್ವರೂಪಾನುಭವದಿಂದ ಶರೀರ ಮತ್ತು ಶಾರೀರಿಕವಾದ ಕ್ರಿಯೆ ಮತ್ತು ಇಂದ್ರಿಯಗಳಲ್ಲಿ ನಾನು ನನ್ನದು ಅನ್ನೋ ಮಿಥ್ಯಾಭಿಮಾನವನ್ನ ದೂರ ಮಾಡಿಕೊಂಡಿದ್ದಿ. ಅಷ್ಟೇ ಅಲ್ಲ, ಅದರಿಂದ ಆಗುವ ರಾಗದ್ವೇಷಗಳನ್ನೂ ಕೂಡ ನಿತ್ಯ ದೂರ ಮಾಡಿಕೊಂಡಿರ್ತಕ್ಕಂಥವನು ನೀನು ಅಂತಾಳೆ. ನಿರ್ಧುತ ದ್ರವ್ಯಕ್ರಿಯಾಕಾರಕ ವಿಭ್ರಮೋರ್ಮಯೇ. ಯಾವ ಮಿಥ್ಯಾಭಿಮಾನ ಇದೆಯಲ್ಲ, ನಾನು ನನ್ನದು ಅನ್ನೋ ಮಿಥ್ಯಾಭಿಮಾನ, ಈ ಮಿಥ್ಯಾಭಿಮಾನದಿಂದಲೇನೆ ನಮಗೆ ರಾಗ ದ್ವೇಷ ಮೊದಲಾದವುಗಳೆಲ್ಲ ಬರ್ತಕ್ಕಂಥದ್ದು. ಇದು ನಿನಗಿಲ್ಲ ಅಂತ ಭಗವಂತನಿಗೆ ಹೇಳ್ತಾ ಇದ್ದಾಳೆ. ಮಿಥ್ಯಾಭಿಮಾನವನ್ನ ದೂರ ಮಾಡಿಕೊಂಡಿರ್ತಕ್ಕಂಥವನು ನೀನು. ಇದು ಬರೋದು ನಮಗೆ ಸತ್ವರಜಸ್ತಮೋ ಗುಣಗಳಿಂದ, ಈ ಪ್ರಾಕೃತವಾದ ಗುಣದಿಂದ ಬರ್ತದೆ. ಆ ಪ್ರಾಕೃತ ಗುಣ ನಿನ್ನಲ್ಲಿಲ್ಲ, ಅದನ್ನ ದೂರ ಮಾಡಿಕೊಂಡಿದ್ದಿ. ನೀನು ಸ್ವರೂಪಭೂತವಾದ ಜ್ಞಾನಾನಂದಾತ್ಮಕವಾದ ಶರೀರವುಳ್ಳವನಾಗಿದ್ದಿ. ನಿನ್ನ ಇಚ್ಛೆಯಂತೆ ನೀನು ಪ್ರಕೃತಿಯಿಂದ ಬ್ರಹ್ಮಾದಿಗಳ ಶರೀರವನ್ನು ನಿರ್ಮಾಣ ಮಾಡ್ತಿದ್ದಿ. ಹಾಗಾಗಿ ಈ ಪ್ರಾಕೃತವಾದ ಸತ್ವರಜಸ್ತಮೋ ಗುಣಗಳ ಒಂದು ಪರಿಣಾಮ ನಿನ್ನ ಮೇಲೆ ಆಗೋದಿಲ್ಲ. ಹಾಗಾಗಿ ಈ ಶರೀರ ಅಥವಾ ಶಾರೀರಿಕವಾದ ಕ್ರಿಯೆ ಮತ್ತು ಇಂದ್ರಿಯಗಳಲ್ಲಿ ಮಿಥ್ಯಾಭಿಮಾನವನ್ನ ದೂರ ಮಾಡಿಕೊಂಡಿದ್ದಿ. ನಾನು ನನ್ನದು ಅನ್ನೋ ಈ ಮಿಥ್ಯಾಭಿಮಾನ, ಅದನ್ನ ನೀನು ದೂರ ಮಾಡಿಕೊಂಡಿದ್ದಿ. ಅದರಿಂದ ಆಗುವ ರಾಗದ್ವೇಷಾದಿಗಳನ್ನು ಕೂಡ ಸದಾ ನಿತ್ಯ ದೂರ ಮಾಡಿಕೊಂಡಿರ್ತಕ್ಕಂಥವ್ರು ನೀನು ಅಂತ ಸ್ತೋತ್ರ ಮಾಡ್ತಾ ಇದ್ದಾಳೆ. ಇಲ್ಲಿ ಭಾಗವತದ ಈ ಶ್ಲೋಕದಲ್ಲಿ ಮಾಯೆಯ ವಿನ್ಯಸ್ತ ಮಾಯಾತನವೇ ಅಂತ ಇದೆ. ಒಂದು ಬಾರಿ ಅಲ್ಲಿ ಮಾಯೆಯ ಅಂತ ಇದೆ, ಪುನಃ ವಿನ್ಯಸ್ತ ಮಾಯಾತನವೇ ಅಂತ ಮತ್ತೊಂದು ಬಾರಿ ಮಾಯಾ ಅಂತ, ಎರಡು ಬಾರಿ ಇದೆ ಮಾಯಾ ಶಬ್ದ. ಇದು ಪುನರುಕ್ತಿ ಆಗ್ತದೆ. ಎರಡು ಬಾರಿ ಮಾಯಾ ಅನ್ನೋ ಶಬ್ದ ಇರೋದ್ರಿಂದ ಮತ್ತೆ ಮತ್ತೆ ಹೇಳಿದಂತೆ ಆಗ್ತದೆ. ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಅಂತ ತಿಳ್ಕೊಂಡು ಕೆಲವರು ಏನು ಮಾಡಿದ್ರು, ವ್ಯತ್ಯಾಸ ಮಾಡಿಬಿಟ್ರು ಅದನ್ನ. ಇದಕ್ಕೆ ಅರ್ಥ ಹೇಳೋದು ಬಹಳ ಕಷ್ಟ, ಪುನರುಕ್ತಿ ಬರ್ತದೆ ಭಾಗವತಕ್ಕೆ ಅಂತ ಹೇಳಿ ಆಮೇಲೆ ಬಂದಂತಹ ಕೆಲವು ವ್ಯಾಖ್ಯಾನಕಾರರು ಈ ಭಾಗವತ ಶ್ಲೋಕವನ್ನೇ ವ್ಯತ್ಯಾಸ ಮಾಡಿಬಿಟ್ರು. ಮಾಯೆಯ ವಿನ್ಯಸ್ತ ನಾನಾತನವೇ ಅಂತ ಮಾಡಿಬಿಟ್ರು. ಮೊದಲು ಮಾಯೆಯ ಅಂತಿರೋದ್ರಿಂದ ವಿನ್ಯಸ್ತ ಮಾಯಾತನವೇ ಅಲ್ಲ, ಅದು ವಿನ್ಯಸ್ತ ನಾನಾತನವೇ ಅಂತ, ಮಾಯಾ ಅನ್ನೋದನ್ನು ತೆಗೆದು ನಾನಾ ಅಂತ ಮಾಡಿಬಿಟ್ರು. ವಿನ್ಯಸ್ತ ನಾನಾತನು ಅಂದರೆ ನಾನಾ ಶರೀರಗಳು, ಮೂಢ ಶರೀರಗಳು, ಶಾಂತ ಶರೀರಗಳು, ಘೋರ ಶರೀರಗಳು, ದೇವ ಮನುಷ್ಯ ಮೊದಲಾದ ಶರೀರಗಳು, ಹಾಗೆ ಮಹತ್ತತ್ವದಿಂದ ಹಿಡ್ಕೊಂಡು ತೃಣಾಂತದವರೆಗೆ ಎಲ್ಲ ಶರೀರಗಳು ಅಂತ, ಹೀಗೆ ನಾನಾ ಶರೀರಗಳು ಅಂತ ಅದಕ್ಕೆ ಅರ್ಥ ಮಾಡಿಬಿಟ್ರು. ಒಬ್ಬೊಬ್ಬರು ಒಂದೊಂದು ರೀತಿ ಆ ಮಾಯೆಯ ವಿನ್ಯಸ್ತ ನಾನಾತನವೇ ಅನ್ನೋದಕ್ಕೆ, ಮಾಯೆಯಿಂದ ನೀನು ವಿನ್ಯಸ್ತ ನಾನಾತನು ಅನೇಕ ಶರೀರಗಳುಳ್ಳವನಾಗಿದ್ದಿ ಅಂತ ಆ ರೀತಿ ಅರ್ಥ ಮಾಡಿಬಿಟ್ಟಿದ್ದಾರೆ. ದೇವ ಮನುಷ್ಯ ಶರೀರಗಳು, ಶಾಂತ ಶರೀರಗಳು, ಘೋರವಾದ ಶರೀರಗಳು ಅಂತ ಹೀಗೆ ನಾನಾ ಶರೀರಗಳನ್ನು ಧಾರಣೆ ಮಾಡಿದ್ದಿ ಅಂತ ಬೇರೆ ಬೇರೆ ವ್ಯಾಖ್ಯಾನಕಾರರು. ಅದರಲ್ಲೂ ಗಿರಿಧರಿಯ ವ್ಯಾಖ್ಯಾನದಲ್ಲಿ ಮಾತ್ರ
ನಾನಾತನವೇ ಅಂತಲೇ ಪಾಠ ಇಟ್ಟುಕೊಂಡು ನಾನಾತನು ಅಂದರೆ ಕೂರ್ಮ ಮತ್ಸ್ಯ ಮೊದಲಾದ ನಾನಾ ಶರೀರಗಳು ಅಂತ ಅರ್ಥ ಮಾಡಿದ್ದಾರೆ. ನೀನು ಮಾಯೆಯಿಂದ ವಿನ್ಯಸ್ತ ನಾನಾತನು ಉಳ್ಳವನಾಗಿದ್ದಿ ಅಂದರೆ ಮತ್ಸ್ಯ ಕೂರ್ಮಾದಿ ನಾನಾ ಶರೀರಗಳುಳ್ಳವನಾಗಿದ್ದಿ ಅಂತ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ವಸ್ತುತಃ ಅಲ್ಲಿ ಮಾಯಾತನವೇ ಅಂತಲೇ ಪಾಠ, ನಾನಾತನವೇ ಅಂತಲ್ಲ. ಮಾಯಾತನವೇ ಅನ್ನೋ ಪಾಠ ಇಟ್ಟುಕೊಂಡ್ರೂ ಕೂಡ ಮಾಯಾ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥ ಇರೋದ್ರಿಂದ ಪುನರುಕ್ತಿಗೆ ಅವಕಾಶ ಏನು ಇರಲಿಲ್ಲ. ಅವರು ಪುನರುಕ್ತಿ ಆಗತ್ತೆ ಮಾಯಾ ಅನ್ನೋ ಶಬ್ದಕ್ಕೆ ಅಂತ ಇಟ್ಟುಕೊಂಡು ಅವರು ಅದನ್ನು ವ್ಯತ್ಯಾಸ ಮಾಡಿದರು. ಮಾಯಾ ಅನ್ನೋ ಶಬ್ದವನ್ನು ತೆಗೆದು ನಾನಾ ಅನ್ನೋ ಶಬ್ದವನ್ನು ಹಾಕಿದರು. ಮಾಯಾ ಅನ್ನೋ ಶಬ್ದವೇ ಇದ್ದರೆ ಏನು ಪುನರುಕ್ತಿ ಏನಿಲ್ಲ, ಯಾಕೆಂದ್ರೆ ಬೇಕಾದಷ್ಟು ಅರ್ಥಗಳಿದೆ ಮಾಯಾ ಶಬ್ದಕ್ಕೆ. ಹಾಗಾಗಿ ಅದಕ್ಕೇನೆ ಬೇರೆ ಬೇರೆ ಅರ್ಥವನ್ನು ಹೇಳಿಬಿಟ್ಟಿದ್ರೆ ಪುನರುಕ್ತಿ ಇಲ್ಲ ಅಂತ ಮಾಡಬಹುದಾಗಿತ್ತು. ಮಾಯಾ ಅನ್ನೋ ಶಬ್ದಕ್ಕೆ ಇಚ್ಛಾ ಅನ್ನೋ ಅರ್ಥ ಇದ್ದೇ ಇದೆ. ಸ್ವೇಚ್ಛೆಯಿಂದ, ಪ್ರಕೃತಿಯಿಂದ, ಪ್ರಕೃತಿ ಅಂತ ಮತ್ತೊಂದು ಅರ್ಥ ಇದೆ ಮಾಯಾ ಶಬ್ದಕ್ಕೆ. ಮೊದಲನೇ ಮಾಯಾ ಶಬ್ದಕ್ಕೆ ಸ್ವೇಚ್ಛೆಯಿಂದ, ಮಾಯೆಯ ಸ್ವೇಚ್ಛೆಯಿಂದ. ವಿನ್ಯಸ್ತ ಮಾಯಾತನವೇ ಅಂದ್ರೆ ಅಲ್ಲಿ ಮಾಯಾ ಶಬ್ದಕ್ಕೆ ಪ್ರಕೃತಿ ಅಂತ ಅರ್ಥ ಇಟ್ಟುಕೊಂಡು ಪ್ರಕೃತಿಯಿಂದ ಶರೀರಗಳನ್ನ ನಿರ್ಮಾಣ ಮಾಡತಕ್ಕಂತಹ ನಿನಗೆ ಪರಸ್ಮೈ ಪರಮಪುರುಷನಾದಂತಹ ನಿನಗೆ ನಮಸ್ತೆ ನಮಸ್ಕಾರ ಅಂತ ಹೀಗೆ ಸುಲಭವಾಗಿ ಅರ್ಥ ಮಾಡಬಹುದಾಗಿತ್ತು. ಆದರೂ ನಾನಾತನವೇ ಅಂತನ್ನೋ ಪಾಠವನ್ನ ವ್ಯತ್ಯಾಸ ಮಾಡಿ ಇಟ್ಟುಕೊಂಡ್ರು. ಇರ್ಬೋದಲ್ವಾ, ಯಾಕೆ ನಾನಾತನವೇ ಅನ್ನೋ ಪಾಠ ಯಾಕೆ ಇರಬಾರ್ದು? ಏನ್ ತಪ್ಪೇನು ಅಂತ ಪ್ರಶ್ನೆ ಬಂದ್ರೆ ವಿಜಯಧ್ವಜ ತೀರ್ಥರು ವ್ಯಾಖ್ಯಾನವನ್ನ ಮಾಡ್ತಾ ಹೇಳ್ತಾರೆ, ಅವರು ನಾನಾತನವೋ ಬ್ರಹ್ಮಾದಿ ಜೀವ ದೇಹಾಹ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅಲ್ಲಿ ನಾನಾತನವೋ ಅಂತ ಅವರು ತಗೊಂಡು ಬ್ರಹ್ಮಾದಿ ಜೀವದೇಹಾಹ ಬ್ರಹ್ಮಾದಿ ಜೀವರುಗಳ ದೇಹಗಳು, ಅವುಗಳನ್ನು ನಿರ್ಮಾಣ ಮಾಡ್ತಾನೆ ಭಗವಂತ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಆದ್ರೆ ಅಲ್ಲೇ ಮುಂದೆ ಅವರು ಬ್ರಹ್ಮಾದಿ ಜೀವದೇಹಾಸ್ತು ಮಾಯಾದೇಹ ಪ್ರಕೀರ್ತಿತಾಹ ಇತಿ ವಚನಾತ್ ಅಂತ ಹೇಳಿದ್ದಾರೆ. ಬ್ರಹ್ಮಾದಿ ಜೀವದೇಹಾಸ್ತು ಮಾಯಾದೇಹ ಪ್ರಕೀರ್ತಿತಾಹ ಅಂತ ಇದು ಮಧ್ವಾಚಾರ್ಯರು ನಮಗೆ ತೋರಿಸಿಕೊಟ್ಟಂತಹ ವರಾಹ ಪುರಾಣದ ವಾಕ್ಯ. ಅದನ್ನ ಅವರು ಹೇಳ್ತಾರೆ. ಅಂದ್ರೆ ಬ್ರಹ್ಮಾದಿ ಶರೀರಗಳು ಮಾಯಾದೇಹಗಳು ಅಂತ ಕರೆಸ್ಕೊಳ್ತಾವೆ ಅಂತ ವರಾಹ ಪುರಾಣದಲ್ಲಿ ಹೇಳಿದ್ದಾರೆ. ಇತಿ ವಚನಾತ್ ಅಂತ ತಗೊಂಡು ವಿಜಯಧ್ವಜ ತೀರ್ಥರು ಬ್ರಹ್ಮಾದಿ ಜೀವದೇಹಾಸ್ತು ಮಾಯಾದೇಹ ಪ್ರಕೀರ್ತಿತಾಹ ಇತಿ ವಚನಾತ್ ಅಂತ ತಗೊಂಡು ನಾನಾತನವೋ ಬ್ರಹ್ಮಾದಿ ಜೀವದೇಹಾಹ ಅಂತ ಅರ್ಥ ಮಾಡಿದ್ದಾರೆ. ನಾನಾತನಗಳು ಅಂತಂದ್ರೆ ಬ್ರಹ್ಮಾದಿ ಜೀವ ಶರೀರಗಳು ಅಂತ ವ್ಯಾಖ್ಯಾನ ಮಾಡಲಿಕ್ಕೆ ಅವರು ಮುಂದೆ ಯಾವುದೇ ಪ್ರಮಾಣ ವಚನದ ಆಧಾರ ಅವರಿಗೆ ಬೇಕಾಗಿರಲಿಲ್ಲ. ಅಲ್ಲಿ ಮಾಯಾದೇಹ ಅಂದ್ರೆ ಬ್ರಹ್ಮಾದಿ ಜೀವ ಶರೀರಗಳು ಅಂತಲೇ ಹೇಳ್ತಾ ಇರುವಾಗ ನಾನಾತನು ಅನ್ನೋ ಶಬ್ದಕ್ಕೆ ಮತ್ತು ಬೇರೆ ವಾಕ್ಯಗಳ ಆಧಾರವನ್ನ ಕೊಟ್ರೆ ಅದು ಅಸಂಗತ ಆಗ್ತದೆ. ಸುಲಭವಾಗಿ ನಾನಾತನು ಅನ್ನೋ ಶಬ್ದಕ್ಕೆ ಆ ಅರ್ಥ ಬರ್ತಾ ಇದೆ ಅಲ್ಲ. ನಾನಾತನು ಅನ್ನೋ ಶಬ್ದಕ್ಕೆನೆ ಅನೇಕ ಶರೀರಗಳು ಅನ್ನೋ ಅರ್ಥ ಸುಲಭವಾಗಿಯೇ ಸಿಗ್ತಾ ಇರುವಾಗ ವರಾಹ ಪುರಾಣದ ವಾಕ್ಯವನ್ನ ಉದಾಹರಣೆ ಕೊಡೋ ಅಗತ್ಯ ಏನಿತ್ತು? ಹಾಗಾಗಿ ವಿಜಯಧ್ವಜ ತೀರ್ಥದಲ್ಲಿ ಹೇಳಿರೋ ನಾನಾ ಅನ್ನೋ ಶಬ್ದ ಅದು ತಪ್ಪಾಗಿ ಲಿಪಿಕಾರರು ಪ್ರಿಂಟ್ ಮಾಡುವಾಗ ವ್ಯತ್ಯಾಸ ಮಾಡಿ ನಾನಾ ಅಂತ ಮಾಡಿದ್ದಾರೆ ಅಂತ ಇಟ್ಟುಕೊಳ್ಬೇಕು. ಆದ್ರಿಂದ ಮಾಯಾತನವೇ ಅಂತಲೇ ವಿಜಯಧ್ವಜಿಯ ಪಾಠ. ಮಾಯಾತನವೇ ಬ್ರಹ್ಮಾದಿ ಜೀವದೇಹಾಹ, ಮಾಯಾತನವಃ ಬ್ರಹ್ಮಾದಿ ಜೀವದೇಹಾಹ ಅಂತ ಮಾಡಿ ಆಮೇಲೆ ಯಾಕೆ ಅಂದ್ರೆ ಬ್ರಹ್ಮಾದಿ ಜೀವದೇಹಾಸ್ತು ಮಾಯಾದೇಹ ಪ್ರಕೀರ್ತಿತಾಹ ಇತಿ ವಚನಾತ್ ಅಂತ ಕೊಟ್ರೆ ಅವಾಗ ಸರಿ ಆಗ್ತದೆ.
ಮಾಯಾದೇಹ ಅಂದರೆ ಬ್ರಹ್ಮಾದಿ ಜೀವರು ಅನ್ನೋ ಅರ್ಥ ಹೇಗೆ ಬಂತು ಅನ್ನೋ ಪ್ರಶ್ನೆಗೆ ವರಾಹ ಪುರಾಣದ ವಾಕ್ಯ. ಮಾಯಾದೇಹ ಅನ್ನೋ ಶಬ್ದಕ್ಕೆ ವರಾಹ ಪುರಾಣದಲ್ಲಿ ಬ್ರಹ್ಮಾದಿ ಜೀವದೇಹ ಅಂತ ಅರ್ಥ ಮಾಡಿದ್ದಾರೆ ನೋಡ್ರಿ ಅಂತ ಪ್ರಮಾಣದ ಆಧಾರವನ್ನು ಕೊಟ್ಟದ್ದು ಸರಿ ಆಗ್ತದೆ. ಇಲ್ಲದೇ ಇದ್ರೆ ನಾನಾತನವಃ ಬ್ರಹ್ಮಾದಿ ಜೀವದೇಹ ಅಂತ ಹೇಳಿದ ಮೇಲೆ ಅದಕ್ಕೆ ಪ್ರಮಾಣದ ಆಧಾರದ ಅಗತ್ಯವೇ ಇಲ್ಲ ಅಲ್ಲ. ನಾನಾತನವಃ ಅನ್ನೋ ಶಬ್ದಕ್ಕೆ ಬ್ರಹ್ಮಾದಿ ಜೀವದೇಹ, ಇದು ಎಲ್ರಿಗೂ ಅರ್ಥ ಆಗುವಂತ ಶಬ್ದವೇ. ನಾನಾತನು ಅಂದ್ರೆ ನಾನಾ ಶರೀರಗಳು, ಬ್ರಹ್ಮಾದಿ ಜೀವ ದೇಹಗಳು. ಇದಕ್ಕೆ ಪ್ರಮಾಣದ ಅಗತ್ಯವೇ ಇಲ್ಲ ಅಂದಮೇಲೆ ಮುಂದೆ ಈ ರೀತಿ ಪ್ರಮಾಣ ಆಧಾರ ಇರೋದ್ರಿಂದ ಅಂತ ಯಾಕೆ ಹೇಳಬೇಕು? ಬ್ರಹ್ಮಾದಿ ಜೀವ ದೇಹಾಸ್ತು ಮಾಯಾ ದೇಹ ಪ್ರಕೀರ್ತಿತಾ ಇತಿ ವಚನಾತ್ ಅಂತ ಯಾಕೆ ಹೇಳಬೇಕಾಗಿತ್ತು? ಅದು ವ್ಯರ್ಥ ಆಗುತ್ತೆ. ವಿನ್ಯಸ್ತಾ ತದ್ಯೋಗ್ಯತೆಯ ವಿರಚಿತ ನಾನಾತನವೋ ಬ್ರಹ್ಮಾದಿ ಜೀವ ದೇಹಾಹ ಯೇನ ಸಹ ತಥೋಕ್ತಃ ತಸ್ಮೈ ಬ್ರಹ್ಮಾದಿ ಜೀವ ದೇಹಾಸ್ತು ಮಾಯಾದೇಹ ಪ್ರಕೀರ್ತಿತಾಃ ಇತಿ ವಚನಾತ್ ಮಾಯಾ ಶಬ್ದೇನ ನ ಇಂದ್ರಜಾಲಂ ಅತ್ರ ಉಚ್ಯತೆ ಇತಿ ಅಂತ ಇದೆ. ಹಾಗಾಗಿ ಅಲ್ಲಿ ಮಾಯಾ ಅನ್ನೋ ಶಬ್ದವನ್ನೇ ಇಟ್ಟುಕೊಂಡ್ರೆ ಇದೆಲ್ಲ ಸರಿ ಆಗ್ತದೆ. ವಿನ್ಯಸ್ತಾಹ ತದ್ಯೋಗ್ಯತೆಯ ವಿರಚಿತಾಹ ಮಾಯಾತನವಃ ನಾನಾದಿ ಜೀವ ದೇಹಾಹ ಏನ ಸಹ ಅಂತ ಹಾಗೆ ಮಾಡ್ಕೊಳ್ಬೇಕಲ್ಲಿ. ನಾನಾ ಅನ್ನೋದ್ರ ಬದಲು ಮಾಯಾ ಅಂತಾನೆ ಇಟ್ಕೊಳ್ಬೇಕು. ಪ್ರಿಂಟ್ ಮಾಡುವಾಗ ಹಿಂದಿನವರು ಯಾವಾಗಲೂ ಅದು ವ್ಯತ್ಯಾಸ ಮಾಡಿದ್ದಾರಷ್ಟೆ. ಅದು ಹಾಗೆ ಮುಂದುವರಿತಾ ಬರ್ತಾ ಇದೆ. ಸರಿ, ಮಾಯಾತನವೇ ಅಂತನ್ನೋ ಪಾಠವನ್ನ ಇಟ್ಟುಕೊಂಡ್ರೂ ಕೂಡ ಈ ವರಾಹ ಪುರಾಣದ ವಾಕ್ಯವನ್ನ ಉದಾಹರಣೆ ಮಾಡೋ ಅವಶ್ಯಕತೆ ಇದೆಯಾ? ಮಧ್ವಾಚಾರ್ಯರಾದರೂ ಕೂಡ ಯಾಕೆ ವರಾಹ ಪುರಾಣದ ವಾಕ್ಯವನ್ನ ಉದಾಹರಣೆ ಮಾಡಬೇಕಾಗಿತ್ತು ಅನ್ನೋ ಪ್ರಶ್ನೆ ಬಂದೇ ಬರ್ತದೆ. ಬ್ರಹ್ಮಾದಿ ಜೀವ ಶರೀರಗಳು ಮಾಯೆಯಿಂದ ಅಂದ್ರೆ ಪ್ರಕೃತಿಯಿಂದ ಆದದ್ದು ಅಂತ ಅನ್ನೋದು ಪ್ರಸಿದ್ಧನೇ. ಹಾಗಾಗಿ ಮಾಯಾತನವೇ ಅಂತಿದ್ರ ಮೇಲೆ ಪ್ರಶ್ನೆ ಏನು ಬರೋದಿಲ್ಲ. ಮಾಯಾ ಶಬ್ದಕ್ಕೆ ಪ್ರಕೃತಿ ಅನ್ನೋ ಅರ್ಥ ಬೇಕಾದಷ್ಟು ಕಡೆಯಲ್ಲಿ ಹೇಳಿದ್ದಾರೆ. ಪ್ರಕೃತಿಯಿಂದ ನಿರ್ಮಾಣ ಮಾಡಿದ್ದು ಬ್ರಹ್ಮಾದಿ ದೇವತೆಗಳ ಶರೀರ ಅನ್ನೋದು ಪ್ರಸಿದ್ಧವೇ ಆಗಿದೆ. ಹಾಗಾಗಿ ಮಾಯಾತನವೇ ಅನ್ನೋ ಪಾಠ ಇಟ್ಟುಕೊಂಡ್ರೂ ಕೂಡ ಈ ಬ್ರಹ್ಮಾದಿ ಜೀವ ದೇಹಾಸ್ತು ಮಾಯಾದೇಹ ಪ್ರಕೀರ್ತಿತಾಹ ಅನ್ನೋ ವರಾಹ ಪುರಾಣದ ವಾಕ್ಯವನ್ನು ಉದಾಹರಣೆ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನಾದ್ರೂ ಯಾಕೆ ಮಾಡಬೇಕಾಗಿತ್ತು ಮಧ್ವಾಚಾರ್ಯರು ಅನ್ನೋ ಪ್ರಶ್ನೆ ಅಲ್ಲೂ ಬರ್ತದೆ. ಅದಕ್ಕೆ ಮಾಯಾದೇಹ ಅಥವಾ ಅದಕ್ಕೆ ಸಮಾನವಾದ ಅರ್ಥವುಳ್ಳಂತಹ ಮಾಯಾತನು ಮುಂತಾದ ಶಬ್ದಗಳಿಗೆ ಬ್ರಹ್ಮಾದಿ ಜೀವ ಶರೀರ ಅನ್ನೋ ಅರ್ಥದಲ್ಲಿ ಪುರಾಣದಲ್ಲಿ ರೂಢಿ ಇದೆ ಅಂತ ತೋರಿಸಿಕೊಟ್ಟಿದ್ದಷ್ಟೆ. ಪ್ರಸಿದ್ಧವೇ ಹೌದು, ಇಲ್ಲ ಅಂತಲ್ಲ. ಪುರಾಣದಲ್ಲೂ ಕೂಡ ಈ ಶಬ್ದಕ್ಕೆ ಆ ಬ್ರಹ್ಮಾದಿ ಜೀವ ಶರೀರ ಅನ್ನೋ ಅರ್ಥದಲ್ಲಿ ರೂಢಿ ಇದೆ ನೋಡ್ರಿ ಅಂತ ತಿಳಿಸಿಕೊಟ್ಟಿದ್ದು. ಇದರಿಂದ ಏನು ಗೊತ್ತಾಯ್ತು ಅಂದ್ರೆ, ಗಿರಿಧರಿಯ ವ್ಯಾಖ್ಯಾನದಲ್ಲಿ ಹೇಳಿದ್ದಾರಲ್ಲ, ಅವರು ಮಾಯಾತನು ಅಥವಾ ನಾನಾತನು ಅನ್ನೋ ಶಬ್ದಕ್ಕೆ ಮತ್ಸ್ಯಕೂರ್ಮಾದಿ ಶರೀರ ಅಂತ ಅರ್ಥ ಮಾಡಿದ್ದಾರಲ್ಲ, ಹಾಗೆ ಮಾಡಬಾರದು ಅನ್ನೋದು ಕೂಡ ಗೊತ್ತಾಗ್ತದೆ. ಬ್ರಹ್ಮಾದಿ ಜೀವ ದೇಹಾಸ್ತು ಮಾಯಾ ದೇಹ ಪ್ರಕೀರ್ತಿತಾಹ ಅಂತ ವರಾಹ ಪುರಾಣದಲ್ಲಿ ಮಾಯಾದೇಹ ಅನ್ನೋ ಶಬ್ದಕ್ಕೆ ಬ್ರಹ್ಮಾದಿಗಳ ಶರೀರ ಅಂತ ಅರ್ಥ ಮಾಡಿರೋದ್ರಿಂದ ನೀವು ಭಗವಂತ ಸ್ವೇಚ್ಛೆಯಿಂದ ತಾನು ಅಭಿವ್ಯಕ್ತ ಮಾಡಿಕೊಳ್ತಕ್ಕಂತಹ ಮತ್ಸ್ಯಕೂರ್ಮಾದಿ ಶರೀರ ಅಂತ ಇಟ್ಟುಕೊಳ್ಬೇಡ್ರಿ ಅನ್ನೋದನ್ನ ತಿಳಿಸ್ಕೊಟ್ಟಾಗೂ ಆಯ್ತು. ಅದಕ್ಕೂ ಕೂಡ ವರಾಹ ಪುರಾಣದ ವಾಕ್ಯವನ್ನು ಉದಾಹರಿಸಿದ್ದು ಸಾರ್ಥಕವಾಗ್ತದೆ. ಹಾಗಾಗಿ ವ್ಯರ್ಥ ಏನಲ್ಲ. ಹಾಗಾಗಿ ಈ ಶ್ಲೋಕಕ್ಕೆ ಮಾಯೆಯ ಅಂತಂದ್ರೆ ಭಗವಂತನ ಇಚ್ಛೆಯಿಂದ ಸ್ವೇಚ್ಛೆಯಿಂದಲೇ ನೀನು ವಿನ್ಯಸ್ತ ಮಾಯಾತನವೇ ಬ್ರಹ್ಮಾದಿ ಜೀವ ದೇಹಗಳನ್ನೆಲ್ಲ ನಿರ್ಮಾಣ ಮಾಡ್ತಿದ್ದಿ ಪ್ರಕೃತಿಯಿಂದ. ನೀನು ಆ ಪ್ರಕೃತಿಯನ್ನು ಮೀರಿ ಗುಣಾತ್ಮನೇ, ನೀನು ಅಪ್ರಾಕೃತವಾದ ಆನಂದಾದಿ ಗುಣಸ್ವರೂಪನಾಗಿದ್ದಿ. ಆದ್ರಿಂದಲೇನೆ ನಮಸ್ವರೂಪಾನುಭವೇನ
ನಿರ್ಧುತ ದ್ರವ್ಯ ಕ್ರಿಯಾಕಾರಕ ವಿಭ್ರಮೋರ್ಮಯೇ. ಅಂದ್ರೆ ನಿನಗೆ ಊರ್ಮಿಗಳು ಯಾವುದೂ ಇಲ್ಲ, ರಾಗದ್ವೇಷಾದಿಗಳು ಇಲ್ಲ. ಯಾಕೆ? ಪ್ರಾಕೃತವಾದ ಶರೀರ, ಆ ಸತ್ವರಜಸ್ತಮೋ ಗುಣಗಳ ಪ್ರಭಾವ ನಿನ್ನ ಮೇಲೆ ಇಲ್ಲ. ಆದ್ರಿಂದ ನಿನ್ನ ಸ್ವರೂಪಾನುಭವದಿಂದಲೇ ಶರೀರ, ಶಾರೀರಿಕವಾದ ಕ್ರಿಯೆ ಮತ್ತು ತತ್ಕಾರಕವಾದ ಇಂದ್ರಿಯಗಳು, ಇವುಗಳಲ್ಲಿ ನಾನು ನನ್ನದು ಅನ್ನೋ ಮಿಥ್ಯಾಭಿಮಾನ ಇಲ್ಲ. ಆ ಮಿಥ್ಯಾಭಿಮಾನದಿಂದ ಆಗುವಂತಹ ರಾಗದ್ವೇಷಾದಿಗಳು ಕೂಡ ನಿನ್ನಲ್ಲಿ ಇಲ್ಲ ಅಂತ. ಹೀಗೆ ಪೃಥ್ವಿ ದೇವಿ ಪೃಥು ಮಹಾರಾಜನ ಒಳಗೆ ಇರುವ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾಳೆ. ಧರಣ್ಯುವಾಚ ನಮಃ ಪರಸ್ಮೈ ಪುರುಷಾಯ ಮಾಯಯ ವಿನ್ಯಸ್ತ ಮಾಯಾತನವೇ ಗುಣಾತ್ಮನೇ ನಮಸ್ವರೂಪಾನುಭವೇನ ನಿರ್ಧುತ ದ್ರವ್ಯಕ್ರಿಯಾಕಾರಕ ವಿಭ್ರಮೋರ್ಮಯೇ. ಮುಂದೆ 31ನೇ ಶ್ಲೋಕ. ಯೇನಾಹಮಾತ್ಮೀಯತನುರ್ವಿನಿರ್ಮಿತಾ ಧಾತ್ರಾಯತೋಯಂ ಗುಣಸರ್ಗಸಂಗ್ರಹಃ ಸ ಏವ ಮಾಂ ಹಂತುಮುದಾಯುಧಸ್ವರಾಡುಪಸ್ಥಿತೋऽನ್ಯಂ ಶರಣಂ ಕಮಾಶ್ರಯೇ. ಆ ಭೂದೇವಿ ಪೃಥು ಮಹಾರಾಜನನ್ನ ಕುರಿತು ಮತ್ತು ಹೇಳ್ತಾ ಇದ್ದಾಳೆ. ಸೃಷ್ಟಿಕರ್ತನಾಗಿರ್ತಕ್ಕಂತಹ ನೀನೇ ನನ್ನನ್ನ ತನ್ನ ಶರೀರವಾಗಿ ಸೃಷ್ಟಿ ಮಾಡಿದ್ದಿ ಅಂತಾನೆ. ಯಾಕೆಂದ್ರೆ ಯಸ್ಯ ಪೃಥಿವೀ ಶರೀರಂ ಅಂತ ವಾಕ್ಯಗಳಿದ್ದಾವೆ, ಪ್ರಮಾಣ ವಾಕ್ಯಗಳು. ಪೃಥಿವಿ ಅದು ಭಗವಂತನಿಗೆ ಶರೀರ ಇದ್ದಂತೆ. ಯಸ್ಯ ಪೃಥಿವೀ ಶರೀರಂ ಅಂತ ಉಪನಿಷತ್ತು ಮೊದಲಾದವುಗಳಲ್ಲಿ ಹೇಳಿರೋದ್ರಿಂದ ಸೃಷ್ಟಿ ಮಾಡಿದಂತಹ ಭಗವಂತ ಪೃಥ್ವಿಯನ್ನ ತನ್ನ ಶರೀರ ಅನ್ನೋ ರೀತಿಯಲ್ಲಿ ಸೃಷ್ಟಿ ಮಾಡಿದ್ದಾನಂತೆ. ಅದನ್ನು ಹೇಳ್ತಾ ಇದ್ದಾಳ ಅವಳು. ಅಹಂ ಆತ್ಮೀಯ ತನುಹು ವಿನಿರ್ಮಿತ. ನೀನೇ ನನ್ನನ್ನ ತನ್ನ ಶರೀರವಾಗಿ ಸೃಷ್ಟಿ ಮಾಡಿದ್ದಿ. ನನ್ನಲ್ಲಿ ಗುಣಸರ್ಗ ಸಂಗ್ರಹ, ಗುಣಮಯ ಶರೀರಿಗಳಾದ ಎಲ್ಲ ಪ್ರಾಣಿಗಳು ಆಶ್ರಯವಾಗಿ ಇರುವಂತೆ ನೀನೇ ಮಾಡಿದ್ದಿ. ಅಂಥ ಸ್ವತಂತ್ರನಾದ ಎಲೆ ಭಗವಂತನೇ, ಈಗ ನೀನೇ ನನ್ನನ್ನ ಆಯುಧಧಾರಿಯಾಗಿ ಕೊಲ್ಲಲಿಕ್ಕೆ ಬಂದಿದ್ದಿ. ನೀನೇ ನನ್ನನ್ನು ಸೃಷ್ಟಿ ಮಾಡಿ, ನಿನ್ನ ಶರೀರ ಅನ್ನೋ ರೀತಿಯಲ್ಲಿ ನನ್ನನ್ನು ಸೃಷ್ಟಿ ಮಾಡಿ, ನನ್ನ ಒಳಗೆ ಎಲ್ಲ ಪ್ರಾಣಿಗಳು ಆಶ್ರಯವಾಗಿ ಇರುವಂತೆ ಮಾಡಿದ್ದಿ. ಅಂತಹ ನೀನು ಇವಾಗ ನೀನೇ ನನ್ನನ್ನು ಕೊಲ್ಲಿಕ್ಕೆ ಬಂದ್ರೆ ನಾನು ಯಾರತ್ರ ಹೋಗಿ ಶರಣಾಗತನಾಗಲಿ ಹೇಳು ಅಂತಾಳೆ. ಕಂ ಶರಣಂ ಆಶ್ರಯೇ ಅನ್ಯಂ. ನೀನೇ ನನ್ನನ್ನು ಕೊಲ್ಲಿಕ್ಕೆ ಬಂದ್ರೆ ನಾನು ಬೇರೆ ಯಾರತ್ರ ಹೋಗ್ಲಿ ಶರಣಾಗತನಾಗಲಿ ಅಂತ. ಗುಣಸರ್ಗ ಸಂಗ್ರಹ ಅಂತ ಇದೆ. ಗುಣಸರ್ಗ ಸಂಗ್ರಹ ಅಂತಂದ್ರೆ ಗುಣಮಯವಾದ ಶರೀರಗಳು, ಅಂತಹ ಶರೀರಿಗಳಾದ ಎಲ್ಲ ಪ್ರಾಣಿಗಳು ಅಂತ ಅರ್ಥ. ಆ ಎಲ್ಲ ಪ್ರಾಣಿಗಳನ್ನು ಕೂಡ ಆಶ್ರಯಿಸುವಂತೆ, ಆ ನನ್ನನ್ನು ಆಶ್ರಯಿಸಿಕೊಂಡು ಇರುವಂತೆ ಮಾಡಿದ್ದಿ ನೀನು ಅಂತ ಅದರ ಅಭಿಪ್ರಾಯ. ಗುಣಸರ್ಗ ಸತ್ವಾದಿಗುಣ ಸಮೂಹ. ಆ ಸತ್ವಾದಿಗುಣಗಳ ಸಮೂಹದಿಂದ ಉಂಟಾದ ಯಾವ ದೇಹ ಉಳ್ಳವರಾಗಿದ್ದಾರೆ ಪ್ರಾಣಿಗಳು, ಆ ಎಲ್ಲ ಪ್ರಾಣಿಗಳ ಸಮೂಹ
ಸಂಗ್ರಹ, ಅವುಗಳ ಧಾರಣೆ, ಅದು ನನ್ನೊಳಗೆ ಆಗುವಂತೆ ನೀನು ಮಾಡಿದ್ದಿ. ನೀನು ಸ್ವರಾಟ್, ಸ್ವತಂತ್ರನಾಗಿದ್ದಿ. ಅಂತಹ ಸ್ವತಂತ್ರನಾದ ನೀನೇ ನನ್ನನ್ನು ಇವತ್ತು ಕೊಲ್ಲಿಕ್ಕೆ ಅಂತ ಆಯುಧ ಹಿಡ್ಕೊಂಡು ಬಂದ್ರೆ ನಾನು ಬೇರೆ ಯಾರನ್ನ ಹೋಗಿ ಶರಣಾಗತನಾಗಲಿ? ಇದು ಕಿಂ ಕುರ್ಮ ಕಸ್ಯ ವಾ ಬ್ರೂಮೋ ಗರದಾಯಾಂ ಸ್ವಮಾತರಿ ಅನ್ನೋ ವಾಕ್ಯವನ್ನ ಧ್ವನಿಸ್ತದೆ ಅಂತ ವಿಜಯಧ್ವಜ ತೀರ್ಥರು ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮನ್ನ ಹಡದ ತಾಯಿಯೇ ನಮಗೆ ವಿಷವನ್ನು ಕೊಡ್ಲಿಕ್ಕೆ ಬಂದಾಗ ನಾವು ಬೇರೆ ಯಾರತ್ರ ಹೋಗಿ ಶರಣಾಗತರಾಗೋದು? ಯಾರಿಗೆ ಅಂತ ಹೇಳೋದು? ನಾವು ಏನು ಮಾಡ್ಲಿಕ್ಕೆ ಸಾಧ್ಯ? ಹಡದ ತಾಯಿ ನಮಗೆ ಅವಳೇ ಮೃತ್ಯುವಾಗಿ ಬಂದ್ರೆ ನಮಗೆ ಯಾರು ರಕ್ಷಣೆ ಮಾಡ್ತಾರೆ ಅನ್ನೋ ಒಂದು ಗಾದೆ ಇದೆ. ಕಿಂ ಕುರ್ಮ ಕಸ್ಯವಾ ಬ್ರೂಮೋ ಗರದಾಯಾಂ ಸ್ವಮಾತರಿ ಅಂತ. ನಮ್ಮ ಹಡದ ತಾಯಿಯೇ ನಮಗೆ ವಿಷ ಆದಾಗ ನಾವು ಬೇರೆ ಯಾರ ಹತ್ರ ಹೋಗಿ ಕೇಳೋದು, ಯಾರಿಗೆ ಹೇಳೋದು, ಏನು ಮಾಡೋದು ಅನ್ನೋ ಮಾತನ್ನು ಧ್ವನಿಸ್ತಾ ಇದೆ ಈ ಒಂದು ಶ್ಲೋಕ. ನೀನೇ ನನ್ನನ್ನು ಸೃಷ್ಟಿ ಮಾಡಿದ್ದಿ, ನನ್ನ ಒಳಗೆ ಎಲ್ಲರೂ ಆಶ್ರಯವಾಗಿರುವಂತೆ ನೀನೇ ಮಾಡಿದ್ದಿ. ಇವತ್ತು ನೀನೇ ಆಯುಧ ಹಿಡ್ಕೊಂಡು ನನ್ನನ್ನು ಕೊಲ್ಲಿಕ್ಕೆ ಬಂದರೆ ನಾನು ಬೇರೆ ಯಾರ ಹತ್ರ ಹೋಗಿ ಶರಣಾಗತನಾಗಲಿ ಅಂತ ಪೃಥ್ವಿ ದೇವಿ ಆ ಪೃಥು ಮಹಾರಾಜನ ಒಳಗೆ ಇರುವ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಏನಾಹಮಾತ್ಮೀಯ ತನುರ್ವಿನಿರ್ಮಿತ ಧಾತ್ರಾಯತೋಯಂ ಗುಣಸರ್ಗ ಸಂಗ್ರಹ ಸಯೇವ ಮಾಂ ಹಂತು ಮುದಾಯುಧಸ್ವರಾಟ್ ಉಪಸ್ಥಿತೋನ್ಯಂ ಶರಣಂ ಕಮಾಶ್ರಯೇ. ಶ್ರೀಕೃಷ್ಣಾರ್ಪಣಮಸ್ತು. ಶ್ಲೋಕದಲ್ಲಿ ಈ ವಿನ್ಯಸ್ತ ನಾಣಾತನವೇ ಮಾಯಾತನವೇ